ಹಂಗೆ ಮಾತು ಬದಲಾಯಿಸ್ಬಿಟ್ಟೆ. ಭೂಮಿಕಾ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ವಿಷಯ ಮಾತ್ರ ನಂಗೆ ಗೊತ್ತಾಗಿಲ್ಲ. ನಾನು ಮೊದಲೇ ಹೇಳಿದ್ನಲ್ಲ, ಅವನು ಪ್ರತಿ ಮಾತನ್ನ ಅಳೆದು ತೂಗಿ ಮಾತಾಡ್ತಾನೆ. ನಾನು ಬಿಡ್ತೀನ, ರಾತ್ರಿ ಅಲ್ಲೇ ಉಳಿದು ಅವನ ಮನಸ್ಸಲ್ಲಿದ್ದದನ್ನೆಲ್ಲ ಹೊರಗೆ ತೆಗಿಬೇಕು ಅಂತ ಟ್ರೈ ಮಾಡಿದೆ. ಆದ್ರೆ ನನ್ನ ಮಗ ಬಿಡಲೇ ಇಲ್ಲ. ಮಾವ, ನಿಂಗೆ ಎಣ್ಣೆ ಜಾಸ್ತಿ ಆಗಿದೆ, ನೀನು ರೈಟ್ ಹೇಳು ಅಂತ ಕಳಿಸೇ ಬಿಟ್ನಮ್ಮ. ಇಟ್ಸ್ ಓಕೆ ಅಂಕಲ್, ಸಾರಿ. ನೀವು ಇಷ್ಟು ದಿನ ಕುಡ್ತಿರ್ಲಿಲ್ಲ, ಇವತ್ತು ನನ್ನಿಂದ ನೀವು ಕುಡಿಯೋ ಹಾಗಾಯ್ತು. ಐ ಆಮ್ ರಿಯಲಿ ವೆರಿ ಸಾರಿ. ಅದು ಅದೇನು ಮೊದಲಲ್ವಲ್ಲ, ಮೊದಲು ಕುಡಿದಿದ್ನಲ್ವ. ಆದರೆ ಸಾರಿ, ನಾನು ನಿನ್ನ ಹತ್ರ ಕೇಳಬೇಕು ಭೂಮಿಕಾ, ನೀನು ಹೇಳಿದ ಕೆಲಸನ ಪೂರ್ತಿ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಅಯ್ಯೋ ಅಂಕಲ್, ಪರವಾಗಿಲ್ಲ, ಏನೋ ಒಂದಾಗುತ್ತೆ. ತುಂಬ ಹೊತ್ತಾಯ್ತು, ನೀವು ಹೋಗಿ ಮಲ್ಕೊಳ್ಳಿ. ಅಂಕಲ್, ಹಾಗೆ ಇದನ್ನು ಕಂಟಿನ್ಯೂ ಮಾಡಬೇಡಿ ಪ್ಲೀಸ್. ಓಕೆ, ಗುಡ್ ನೈಟ್. ಗುಡ್ ನೈಟ್ ಅಂಕಲ್. ಗುಡ್ ನೈಟ್. ಇದೇನಕ್ಕರೆ, ಅಂಕಲ್ ಹೋಗಿ ಕೂಡ ಪ್ರಯೋಜನ ಆಗಿಲ್ಲ ಅಲ್ಲ, ಯಾವುದೇ ಇನ್ಫಾರ್ಮೇಷನ್ ಸಿಗಲಿಲ್ಲ. ಮರಳಿ ಪ್ರಯತ್ನ ಮಾಡುವಂಥ ದೊಡ್ಡವ್ರು ಹೇಳಿದಾರಲ್ಲ ಮಲ್ಲಿ, ಒಂದು ದಾರಿ ಮುಚ್ಚಿದ್ರೆ ಆ ದೇವರು ಇನ್ನೊಂದು ದಾರಿ ಓಪನ್ ಮಾಡ್ತಾರೆ. ಡೋಂಟ್ ವರಿ, ಏನಾದರೂ ಒಂದು ಯೋಚನೆ ಮಾಡಿ. ಏನು ಮಾತಾಡ್ತಿದ್ದಾರೆ ಇವರು? ಅಣ್ಣ, ಏನು ಸಿಸ್ಟರ್, ಎಲ್ಲಿಗೆ ಹೋಗಿದ್ದೆ? ಇಷ್ಟೊತ್ತಿಗೆ ಬರ್ತಾ ಇದೆಯಾ? ಓ, ಅಳಿಮಯ್ಯ ಜೂನಿಯರ್ ಕಮರವೇಂದ್ರನ ಮನೆಗೆ ಹೋಗಿದ್ದೆ. ಏನು, ಜೈ ಮನೆಗೆ ಹೋಗಿದ್ಯಾ? ಯಾಕೆ? ಅಲ್ಲ ಸಿಸ್ಟರ್, ನೀನೀಗ ಇತ್ತೀಚೆಗೆ ಅವನ ಬಗ್ಗೆ ಯಾವ ಕನ್ಸರ್ನು ತೋರಿಸ್ತಾ ಇಲ್ಲ. ನಾನು ಅವನ ಬಗ್ಗೆ ನಿರ್ಲಿಪ್ತನ ಬಿಟ್ರೆ ಅವನು ಅನಾಥನ ಆಗಲ್ಲ ಸಿಸ್ಟರ್, ಅದಕ್ಕೆ ಹೋಗಿದ್ದೆ. ಹೌದು, ಏನು ಭೂಮಿಕಾ ಮಲ್ಲಿ ಇಬ್ರು ನಿನ್ನ ಹತ್ರ ಮಾತಾಡ್ತಿದ್ರು? ಅದ, ನಾನು ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿದ್ನಲ್ಲ, ಅದವ್ರಿಗೆ ಗೊತ್ತಾಗ್ಬಿಡ್ತು. ಅದಕ್ಕೆ ಇಬ್ಬರು ಸೇರ್ಕೊಂಡು ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ ಅಂತ ಕ್ಲಾಸ್ ತಗೊಂಡ್ಬಿಟ್ರು. ಅಲ್ಲಣ್ಣ, ನಿನ್ನ ನಿಲ್ಲಿಸಿ ವಿಚಾರಿಸೋದಕ್ಕೆ ಇವ್ರು ಯಾರು? ಟ್ರಾಫಿಕ್ ಪೊಲೀಸಾ? ಈ ಮಲ್ಲಿ ಅಂತೂ ಮಿತಿ ಮೀರ್ತಾ ಇದ್ದಾಳೆ. ಪೊಲೀಸ್ ಆದಮೇಲೆ ಮನೆಯವ್ರನ್ನ ವಿಚಾರಣೆ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ನೋಡೋಣ, ನೀನು ಯಾರಿಗೂ ಕೇರ್ ಮಾಡಬೇಡ. ನಿನಗೆ ಹೇಗೆ ಖುಷಿನೋ ನೀನು ಹಾಗೇ ಇರು. ಥ್ಯಾಂಕ್ ಯು ಸಿಸ್ಟರ್. ನನ್ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡವಳು ಅಂದ್ರೆ ನೀನೆ. ನಿನ್ನಂತ ತಂಗಿ ಪಡೆದು ನಾನೇ ತಂದೆ. ನೀನು ಆದರ್ಶ ತಂಗಿ ಸಿಸ್ಟರ್. ಅದಾಗಿರ್ಲಿ, ಅವ್ರು ನಿನ್ನ ಹತ್ರ ಇಷ್ಟೊತ್ತು ಮಾತಾಡ್ತಿದ್ರಲ್ಲ, ಬರೀ ಕುಡಿದಿದ್ರ ಬಗ್ಗೆನೇ ಮಾತಾಡ್ತಿದ್ರಾ? ಅಯ್ಯ ದೇವ್ರೆ, ಈಗ ತಾನೆ ಆದರ್ಶ ತಂಗಿ ಅಂತ ಬಿರುದು ಕೊಟ್ಟನಲ್ಲಮ್ಮ, ಆಗಲೇ ಡೌಟ. ಹೌದು ಸಿಸ್ಟರ್, ಸರಿಯಾಗೇ ವಿಚಾರಣೆ ಮಾಡಿದ್ರು. ತೀವ್ರ ವಿಚಾರಣೆಗೆ ಒಳಪಡಿಸ್ತಾರಂತಾರಲ್ಲ ಆ ಥರ. ಅದು ಯಾಕೆಂದ್ರೆ ಸಿಸ್ಟರ್, ನಾನು ಇತ್ತೀಚೆಗೆ ಕುಡಿಯೋದು ಬಿಟ್ಬಿಟ್ಟಿದ್ನಲ್ಲ, ಮತ್ತು ಕುಡಿದಾಗ ಅವರಿಗೆ ಒಂಥರ ಭಯ, ಆತಂಕ. ಆದರೆ ಮಕ್ಕಳು ಮರಿ ಇರೋ ಮನೆ ಅಲ್ವಾ, ಅದಕ್ಕೆ ತೀವ್ರವಾಗಿ ವಿಚಾರಿಸ್ತಾರೆ. ಮತ್ತೆ ನೀನು ಯಾಕೆ ಇಷ್ಟೊಂದು ಕುಡ್ಕೊಂಡು ಬಂದಿದ್ಯಾ? ಕುಡಿಯೋ ಅಂಥದ್ದು ಏನಾಯ್ತಣ್ಣ? ಸಿಸ್ಟರ್, ನನಗಿರುವ ಒಂದೇ ಒಂದು ಚಿಂತೆ ಅಂದರೆ ನನ್ನ ಅಳಿಮಯ್ಯ ಒಂಟಿ ಪಿಶಾಚಿ ಥರ ಬದುಕ್ತಿದ್ದಾನಲ್ಲ ಅಂತ. ಅದಕ್ಕೆ ಸೀದಾ ಅವನ ಮನೆಗೆ ಹೋಗಿ, ನೋಡು ಅಳಿಮಯ್ಯ, ನಿನಗೆ ಯಾರಾದರೂ ಹುಡುಗಿ ಇಷ್ಟ ಆದರೆ ಮದುವೆ ಆಗು, ಸಂಗತಿ ಆಗು, ಸಂಸಾರ ಮಾಡು ಅಂತ ಹೇಳಿದೆ. ಅದು ಮಾತು ತೀವ್ರವಾಗಿ ಮಾತುಕತೆ ಶುರುವಾಯ್ತಲ್ಲ, ಅದ್ರ ಮಧ್ಯೆ ಎಷ್ಟು ಬೆಕ್ಕು ಆಯ್ತು ಗೊತ್ತಾಗಿಲ್ಲ. ಸರಿ ಸಿಸ್ಟರ್, ಗುಡ್ ನೈಟ್. ಹಾಂ, ಟೇಕ್ ಕೇರ್, ಬಾಯ್. ಅಣ್ಣ ಯಾಕೆ ಅಲ್ಲಿಗೆ ಹೋದ? ನಿಜವಾಗ್ಲೂ ಜೈ ಮೇಲಿರೋ ಕನಸನ ಅಥವಾ ಬೇರೆ ಏನಾದರೂ ಇದೆಯಾ? ನೀನು ನನ್ನ ಇನ್ನೂ ಅಣ್ಣ ಅನ್ಕೊಂಡಿದ್ಯಲ್ಲ, ಅದಕ್ಕೆ
ಇನ್ನೂ ಸಮಾಧಾನವಾಗಿ ಮಾತಾಡ್ತಾ ಇದೀವಿ ಅಷ್ಟನ್ನ ಅರ್ಥ ಮಾಡು. ಹೌದೌದು, ಅಣ್ಣ ಅನ್ನೋ ಕಾರಣಕ್ಕೆ ಮಾತಾಡ್ತಿದ್ದೀನಿ. ಇಲ್ಲ ಅಂದ್ರೆ ನಿನ್ನ ಹತ್ರ ಮಾತಾಡೋಷ್ಟು ಪೇಷನ್ಸ್ ನನಗಂತೂ ಇರ್ತಿರ್ಲಿಲ್ಲ ಬಿಡು. ಈಗ ಸುತ್ತಿ ಬಳಸಿ ಮಾತಾಡೋದೆಲ್ಲ ಬೇಡ. ದಯವಿಟ್ಟು ಏನ್ ಸಮಸ್ಯೆ ಆಗಿದೆ ಅದನ್ನ ಹೇಳು. ನಿನಗೆ ಇರಿಟೇಟ್ ಮಾಡೋದಲ್ಲ ನನ್ನ ಉದ್ದೇಶ. ನಿನ್ನ ಗಂಡಂಗೆ ನಿನ್ನ ಕಡೆಯಿಂದ ಬುದ್ಧಿ ಹೇಳ್ಸೋದಷ್ಟೇ ನನ್ನ ಉದ್ದೇಶ. ಮಾರಲ್ ಆಫ್ ದ ಸ್ಟೋರಿ ಇಸ್, ಈ ಜೇಡಿ ವಿಚಾರಕ್ಕೆ ಯಾವನು ಬರಬಾರ್ದು. ನಿನ್ನ ಗಂಡಂಗೆ ಅದನ್ನ ಅರ್ಥ ಮಾಡಿಸು. ಸರಿ, ಹೋಗಿ ಹೇಳ್ತೀನಿ. ಆದ್ರೆ ಅವ್ನ್ ಏನ್ ಮಾಡ್ದ ಅಂತ ನೀನ್ ಹೇಳಿದ್ರೆ ಮಾತ್ರ. ಅವನೇನ್ ಚಿಕ್ಕ ಮಗು ಅಲ್ಲ, ಅವನ್ಗೂ ಬುದ್ಧಿ ಇದೆ. ಅವನ್ ಏನ್ ಮಾಡ್ತಿದ್ದಾನೆ ಅನ್ನೋದು ಅವನಿಗೆ ಚೆನ್ನಾಗೇ ಗೊತ್ತಿರತ್ತೆ. ನನಗ್ ಕ್ಲಾರಿಟಿ ಸಿಗದೆ ನಾನ್ ಹೋಗಿ ಅವನ ಹತ್ರ ಮಾತಾಡೋದು. ನಾನೇನೋ ನಿನ್ ಗಂಡಂಗೆ ಹೋಗಿ ಕ್ಲಾಸ್ ತಗೋ ಪನಿಷ್ಮೆಂಟ್ ಕೊಡು ಅಂತ ಹೇಳ್ತಾ ಇಲ್ಲ, ನೀತಿ ಪಾಠ ಮಾಡು ಅಂತ ಆಗಿನ ಅಷ್ಟೇ. ಸರಿ, ಮಾತಾಡ್ತೀನಿ. ಆದ್ರೆ ಒಂದ್ ಮಾತು, ಜೀವ ಏನಾದ್ರೂ ತಪ್ಪು ಮಾಡಿದಾನೆ ಅಂತ ನಿನ್ಗನ್ಸಿದ್ರೆ ಅವನ ಹತ್ರ ಡೈರೆಕ್ಟ್ ಆಗಿ ಮಾತಾಡು. ನನ್ನನ್ನು ಹೀಗೆ ಮಧ್ಯಕ್ಕೆ ತರಬೇಡ. ನೇರವಾಗಿ ಮಾತಾಡೋದಕ್ಕೆ ಅವನು ಯೋಗ್ಯನಾಗಿದ್ರೆ ತಾನೆ. ಛೇ, ನೋಡು, ಮತ್ತೆ ಮತ್ತೆ ಅದೇ ಮಾತು. ಏನ್ ವಿಷಯ ಅಂತ ಕೇಳಿದ್ರೆ ಅದನ್ನ ಮಾತ್ರ ಹೇಳಲ್ಲ, ಅವಂದೇ ತಪ್ಪು ಅಂತ ಮಾತ್ರ ಹೇಳ್ತಿದ್ಯಾ. ನೋಡು, ಜಾಸ್ತಿ ಮಾತ್ಬೇಡ, ಹೇಳ್ದಷ್ಟು ಮಾಡು. ಬೇಕಾದ್ರೆ ಇದು ಈ ನಿನ್ನ ಅಣ್ಣನ ರಿಕ್ವೆಸ್ಟ್ ಅಂತಾನೆ ಅನ್ಕೊ. ಯಾರಾದ್ರೂ ಬಂದು ಕೇಳಲಿ ಅಂತ ನಾನು ಹೇಳಲ್ಲ. ನನಗೆ ಹೇಳಬೇಕು ಅನ್ಸ್ದಾಗ ಅಷ್ಟೇ ನಾನು ಹೇಳೋದು. ಕೇಳೋದು ಬಿಡೋದು ಎದುರುಗಡೆ ಇರೋರ್ಗೆ ಬಿಟ್ಟಿದ್ದು. ಕೇಳೋದು ಅವ್ರಿಗೆ ಒಳ್ಳೇದೆ, ಕೇಳಲಿಲ್ಲ ಅಂದ್ರೆ ಮುಂದಕ್ಕೆ ತುಂಬಾ ಅನುಭವಿಸ್ಬೇಕಾಗತ್ತೆ. ನಿನ್ನ ಹತ್ರ ನಾನು ಇನ್ನೂ ಮಾತಾಡ್ತಿದ್ದೆ ನಾನು. ಛೇ